ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇವತ್ತು ನಿನ್ನ ಜೊತೆ ನನ್ನ ಕತೆ ಇಂದಿನ ಪೂರ್ತಿ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಹೇಳಿಬಿಟ್ಟು ಈ ವಿಡಿಯೋದಲ್ಲಿ ನೋಡೋಣ. ಹಾಗೆ ಈ ವಿಡಿಯೋಕ್ಕೊಂದು ಲೈಕ್ ಕೊಡಿ ಫ್ರೆಂಡ್ಸ್. ಹಾಗೆ ವಿಡಿಯೋ ಸ್ಟಾರ್ಟಿಂಗಲ್ಲಿ ಏನಪ್ಪ ಆಗುತ್ತೆ ಅಂದರೆ, ಈ ಕಡೆ ಎಲ್ಲರೂ ಕೂಡ ಡೈನಿಂಗ್ ಹಾಲಲ್ಲಿ ಊಟ ಮಾಡೋದಕ್ಕೆ ಅಂತ ಹೇಳಿ ಕೂತಿರ್ತಾರೆ. ಹಾಗೆ ಈ ಕಡೆ ಅಜಿತ್ಗೆ ಇಷ್ಟ ಅಂತ ಹೇಳಿಬಿಟ್ಟು ಈ ಕಡೆ ಬಿಸಿಬೇಳೆ ಭಾತನ್ನ ಮಾಡಿರ್ತಾರೆ. ಆದರೆ ಅಜಿತ್ಗೆ ಭೂಮಿ ಮೇಲೆ ಕೋಪ ಬಂದಿರೋ ಕಾರಣ ಊಟಕ್ಕೆ ಕೂತಿರ್ತಾರೆ. ದೇವ್ಯಾನಿ ಅವರು ಯೋಚನೆ ಮಾಡ್ಕೊಂಡು ಕೂತಿರೋದನ್ನು ನೋಡ್ತಿದ್ದಂಥ ಅಜ್ಜಿ ಅವರು, ದೇವ್ಯಾನಿ ಊಟಕ್ಕೆ ತಟ್ಟೆನ ಮುಂದೆ ಇಟ್ಕೊಂಡು ಕೂತ್ಕೊಂಡು ಯೋಚನೆ ಮಾಡ್ತಾ ಇದೆಯಾ, ಈಗ ತಿನ್ನಮ್ಮ ದೇವ್ಯಾನಿ ಮುಖನ ನೋಡ್ತಾರೆ. ಸಂಗೀತ ಅವರು, ದೇವ್ಯಾನಿ ಏನಾಯಿತು ಅಂತ ಹೇಳಿದಾಗ ಈ ದೇವ್ಯಾನಿ ಇದ್ದವರು ಹೈಡ್ರಾಮನ ಸ್ಟಾರ್ಟ್ ಮಾಡ್ಕೋತಾರೆ. ಕಣ್ಣಲ್ಲಿ ನೀರು ತುಂಬಿಕೊಂಡು, ಏನಿಲ್ಲ ಸಂಗೀತ, ನೀವೆಲ್ಲ ತಿಂಡಿ ಮಾಡಿ ತಿನ್ನಿ ಸಂಗೀತ ಅಂತ ಹೇಳ್ತಾ ಇರ್ತಾಳೆ. ಆದರೆ ಇವಳಿಗೆ ಅಂಜುನ ಮನೆಗೆ ಕರೆಸ್ಬೇಕು ಅಂತ ಹೇಳಿ ಅವರು ಪ್ಲ್ಯಾನ್ ಮಾಡ್ಕೊಂಡಿರ್ತಾಳೆ. ಹಾಗೆ ಯಾಕೋ ಅಂಜು ತುಂಬ ನೆನಪಾಗ್ತಿದ್ದಾಳೆ. ಮಗಳು ಭವಿಷ್ಯ ನೆನೆಸ್ಕೊಂಡ್ರೆ ನನಗೆ ತುಂಬ ಭಯ ಆಗ್ತಿದೆ ಅಂತ ಹೇಳಿ ಅಳ್ತಾನೆ ಹೇಳ್ತಾ ಇರ್ತಾಳೆ. ಇನ್ನೇನು ಅವಳಿಗೆ 22 ತುಂಬಿಟ್ಟಿದೆ, ಒಳಗಡೆ ಅವಳಿಗೆ ಮದುವೆ ಮಾಡಲಿಲ್ಲ ಅಂತಂದರೆ 22 ತುಂಬಿ ಆದಮೇಲೆ ಅವಳ ಜೀವನದಲ್ಲಿ ಎಂಥ ಏನಾಗುತ್ತೆ ಏನೋ ಅಂತ ಹೇಳಿಬಿಟ್ಟು ಎಲ್ರಿಗೂ ನೆನಪಿದೆ ಅಲ್ವಾ. ಅವಳು ತುಂಬ ಸೆನ್ಸಿಟಿವ್. ಅವಳು ಏನಂತ ಹೇಳಿ ಹೇಗೆ ಅವಳನ್ನ ಮದುವೆ ಮಾಡೋಕ್ಕೆ ಏನಪ್ಪ ಮಾಡೋದು ಅಂತ ಹೇಳಿ ಯೋಚನೆ ಮಾಡ್ತಿರ್ತಾಳೆ. ಈಗ ಮುಂದೆ ಏನು ಮಾಡಬೇಕು ಅಂತ ಎಲ್ಲರೂ ಸೇರಿ ಯೋಚನೆ ಮಾಡೋಣ. ಅವರು ಕಣ್ಣಲ್ಲಿ ನೀರು ಹಾಕ್ಕೊಂಡು, ಗಂಡನ ಕಳ್ಕೊಂಡು ನಾನು ಒಬ್ಬಂಟಿಯಾಗಿದ್ದೀನಿ ದೇಶದಲ್ಲಿ, ಅಲ್ಲ ನನ್ನ ಮಗಳು ಒಂಟಿಯಾಗಿ ಜೀವನ ಸಡನ್ನಾಗಿ ಅಲ್ಲೋಗಿ ಕಳೆಯೋ ಥರ ಆಯ್ತಲ್ಲ ಅಂದರೆ ತುಂಬಾ ಅನ್ನಿಸ್ತಿದೆ. ನನ್ನ ಒಂಟಿ ಜೀವನ, ನನ್ನ ಹಣೆ ಬರ ಅನ್ನೋ ಭವಿಷ್ಯ ಈಗ ನನ್ನ ಮಗಳಿಗೂ ಅದೇ ರೀತಿ ಆಗೋಯ್ತಲ್ಲ, ಒಂಟಿತನ ಆಗೋಯ್ತಲ್ಲ ಅವಳಿಗೂ ಕೂಡ ಅಂತ ಹೇಳಿ ಸಂಕಟ ಆಗ್ತಾ ಇರುತ್ತೆ. ಆಗ ದೇವ್ಯಾನಿ ಅವರು ನೋಡಿದಂಥ ಶ್ರವಣ್ ಅವರು, ದೇವ್ಯಾನಿ ನಾವೆಲ್ಲರೂ ಇಲ್ವಾ, ನನ್ನ ಜೊತೆ ಇದ್ದೀವಲ್ಲ, ನೀನು ಒಂಟಿ ಅಂತ ಹೇಳಿ ಯಾಕೆ ಅನ್ಕೋತೀಯ, ಏನವರು ಪಾಪ ಭಾವ ಅಂಜು, ಏನಾದರೂ ಭಾವ ಅಂಜು ಪಾಪ ಅಲ್ವಾ, ಈಗಾಗೋಯ್ತಲ್ಲ, ಅವಳು ಅಲ್ಲೋಗಿರೋ ಥರ ಆಯ್ತಲ್ಲ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಹೋಗಲಿ ಬಿಡಿ ಅಂತ ಹೇಳಿ ಮನೆಯವರು, ದೇವರು ಮನೆಯವರ ಬಗ್ಗೆ ಜನ ಏನು ಮಾತಾಡ್ಕೋತಾರೆ ಅಂತ ನಾನೇ ನನ್ನ ಮನಸ್ಸನ್ನು ಬದಲಾಯಿಸ್ಕೊಳ್ತೀನಿ. ಹೋಗಲಿ ಬಿಡಿ, ಜನ ಎಲ್ಲ ಮಗ ಸತ್ತೋದ್ಮೇಲೆ ಮೊಮ್ಮಗಳನ್ನು ಆಚೆ ಹಾಕಿಬಿಟ್ರು ಅಂತ ಹೇಳಿ ಅದಕ್ಕೆ ಅಂತ ಹೇಳಿ ಮಾತಾಡ್ಕೋತಾರೆ. ಅದೇ ಕಾರಣಕ್ಕೆ ನಾನು ಇಷ್ಟು ಮನಸ್ಸಿಗೆ ಗಟ್ಟಿ ಮಾಡ್ಕೊಂಡಿದ್ದೀನಿ, ಇಲ್ಲೇ ಇದ್ದೀನಿ, ಮದುವೆ ಒಂದು ಆಗಿಬಿಟ್ರೆ ಸಾಕು ಭಾವ, ತಾಯಿಯಾಗಿ ನನ್ನ ಕರ್ತವ್ಯ ಮುಗಿಯುತ್ತೆ ಅಂತ ಹೇಳಿ ದೇವ್ಯಾನಿ ಹೇಳ್ತಾ ಇರ್ಬೇಕಾದ್ರೆ, ಅಂಜು ಬಗ್ಗೆ ನಮಗೂ ಎಲ್ರಿಗೂ ಸಹ ಕಾಳಜಿ ಇದೆ ಅಲ್ವಾ, ಸರಿ ಎಲ್ಲರೂ ಅಂಜು ಮದುವೆನ ವಿಚಾರನೂ ಕೂಡ ಕೂತು ಮಾತಾಡೋಣ, ಅದ್ರ ಬಗ್ಗೆ ಅದನ್ನು ಬಗೆಹರಿಸೋಣ ಅಂತ ಹೇಳಿ ಅಮ್ಮ ಅವರು ಹ್ಞೂ ಅಂತಾರೆ. ಆಗ ರಾಮ್ ಅವರು, ಹೌದು ಸಂಗೀತ ಹೇಳೋದು ಸರಿ ಇದೆ, ಆದಷ್ಟು ಬೇಗ ವಾಪಸ್ ನಾವಿಲ್ಲಿ ಕರ್ಸ್ಕೊಳ್ಳೋಣ, ಒಳ್ಳೆ ಗಂಡ ನೋಡಿ 4 ತಿಂಗಳಲ್ಲಿ ಧೂಮ್ಧಾಮ್ ಅಂತ ಮದುವೆ ಮಾಡಿಸೋಣ ಅಂತ ಹೇಳಿ ಏನಂತೀರ ಎಲ್ಲರೂ ಅಂತ ಹೇಳಿ ಅವರು ಅಂಜುನ ಕರ್ಸೋಣ ಆದರೆ ಯಾವಾಗ ಕರ್ಸೋದು ಅಂತ ನಾನು ಹೇಳ್ತೀನಿ ಅಂತ ಹೇಳಿಬಿಟ್ಟು, ಇನ್ಮೇಲೆ ಕೊರಗಬೇಡ ದೇವ್ಯಾನಿ, ಮುಂದಿದೆಯಲ್ಲ ನಾನು ನೋಡ್ಕೊತೀನಿ ಅಂತ ಹೇಳಿಬಿಟ್ಟು ದೇವ್ಯಾನಿಗೆ ಅಜ್ಜಿ ಹೇಳ್ತಾ ಇರ್ತಾರೆ. ಅವ್ರ ಮಾತಿನ ಭರವಸೆಯನ್ನು ಕೊಡ್ತಾ ಇರ್ತಾರೆ. ಅವರು ಹೈಡ್ರಾಮನ ಸ್ಟಾರ್ಟ್ ಮಾಡ್ಕೊಂಡಿರ್ತಾರೆ. ಈ ಕಡೆ ಮನೆಯಲ್ಲಿ ಮಾತಾಡೋದಕ್ಕೂ ಒಟ್ಟಿನಲ್ಲಿ ಇಲ್ಲಿ ಕರ್ಸೋದಕ್ಕೆ ಒಪ್ಕೊಂಡ್ರಲ್ಲ, ಬಿಡ್ರಿ ಸಾಕು, ನಾನು ನೋಡ್ಕೋತೀನಿ ಅಂತ ಮಾತಾಡ್ತಾ ಇದ್ರಲ್ಲ, ಮನಸಲ್ಲೇ ಇರುವಂಥ ನಚ್ಚಿಯವರು ಕೂಡ ಮನಸಲ್ಲೇ ಏನೋ ಅನ್ಕೋತಾ ಇರ್ತಾರೆ. ಬಿಸಿಬೇಳೆ ಬಾತು ಆರೋಯ್ತು ಹೇಳಿ ಕಾಮಿಡಿ ಮಾಡಿ ಎಲ್ಲರೂ ಸಹ ನಗಿಸ್ತಾ ಇರ್ತಾರೆ. ಅಜ್ಜಿಯವರು ತರಲೆ ಅಂತ ಹೇಳಿ ಬೈತಾ ಇರ್ತಾರೆ. ಭೂಮಿಯವರು, ಸಾಹೇಬ್ರೆ ನಾನು ಹೋಗಿ ಬಿಸಿ ಟೀನ ಮಾಡ್ಕೊಂಡು ಬರ್ತೀನಿ, ನನ್ನ ಬಿಟ್ಟು ಸ್ಟೇಷನ್ಗೆ ಹೋಗ್ಬಿಟ್ಬೇಡಿ ಇರಿ ಅಂತ ಹೇಳಿ ಹೇಳ್ತಾ ಇರ್ಬೇಕಾರೆ, ಈ ಕಡೆ ಅಜಿತ್ ಅವರು, ನನಗೊಂದು ಲೋಟ ಕಾಫಿ ಮಾಡಿಕೊಡ್ತೀಯ ಅಮ್ಮ ಅಂತ ಹೇಳಿ ಕೇಳ್ತಾ ಇರ್ತಾರೆ. ಭೂಮಿಯವರಿಗೆ ಅದು ಬೇಜಾರು ಅನ್ನಿಸ್ತಾ ಇರುತ್ತೆ. ಅಲ್ಲೇ ನಿಂತ್ಕೋತಾರೆ. ಅವರು ಅಮ್ಮನ ಮುಖ ನೋಡಿಕೊಂಡು, ಅದು ನೀವು ಕಾಫಿ ಮಾಡಿಕೊಟ್ರೆ ಚೂರು ಮಾಡಿಕೊಡ್ತೀರಾ ಅಂತ ಹೇಳಿ ಕೇಳ್ತಾ ಇರ್ಬೇಕಾದ್ರೆ, ಬರೋದು ಹೆಚ್ಚು, 1 ನಿಮಿಷದಲ್ಲಿ ಮಾಡ್ಕೊಂಡು ಬರ್ತೀನಿ ಇರು, ಬಿಸಿ ಕಾಫಿನ ರಾಮ್ ಅವರು ಕುಡಿತಾ ಇರ್ತಾರೆ. ಅದನ್ನು ನೋಡಿದಂಥ ಅಜಿತ್ಗಂತೂ ಅದನ್ನು 1 ನಿಮಿಷ ಕೊಡ್ರಿ ಇಲ್ಲಿ ಅಂತ ಹೇಳಿಬಿಟ್ಟು ಕಿತ್ಕೊಂಡು ಈ ಕಡೆ ಅಜಿತ್ ಕೈಗೆ ಕೊಡ್ತಾರೆ. ರಾಮ್ ಅವರೆಲ್ಲ, ಸಂಗೀತ ಇದು
ಅದು ನನ್ನ ಕಾಫಿ ಕಣೆ, ಅವರು ನಿಮಗೆ ಕಾಫಿ ಕೊಡಿ ಅಂತ ಹೇಳಿದವ್ರು ಯಾರು ಸ್ಟೇಷನ್ಗೆ ಲೇಟ್ ಆಯಿತು ಅವನಿಗೆ, ಅದಕ್ಕೆ ಅವನಿಗೆ ಕಾಫಿ ಕೊಟ್ಟೆ. ನಿಮ್ಮ ಹತ್ರ ಈಸ್ಕೊಂಡು ನಿಮಗೆ ಆಮೇಲೆ ಮಾಡಿಕೊಡ್ತೀನಿ, ಲೇಟ್ ಆಗುತ್ತೆ. ಅವನು ನಾನು ಆಫೀಸ್ಗೆ ಹೋಗಬೇಕು, ನನಗೂ ಕೂಡ ಲೇಟ್ ಆಗುತ್ತೆ ಅಂತಂದಾಗ ಸಂಗೀತ ಅವರು ಹೌದಾ ನಿಮಗೂ ಲೇಟ್ ಆಗುತ್ತಾ, ಹೌದಾ ಸರಿ ಸರಿ ಹಾಗಾದರೆ ಹೊರಟುಬಿಡಿ, ನೀವು ಒಂದಿನ ಕಾಫಿ ಕುಡಿಲಿಲ್ಲ ಅಂತಂದರೆ ಏನೂ ಆಗಲ್ಲ, ನೋಡಿ ಹೊರಡಿ. ಇವರಿಬ್ಬರು ಅವರಿಬ್ಬರು ಕೂಡ ಈಗ ಸ್ಟೇಷನ್ಗೆ ಹೊರಡ್ತಾರೆ. ಭೂಮಿಯವರು ಮಾತ್ರ ಅಜಿತ್ ಮಾತಿಂದ ಬೇಸರ ಮಾಡ್ಕೊಂಡು ನಿಂತಿರ್ತಾರೆ. ಈ ಕಡೆ ಸ್ಟೇಷನ್ ಬಂದಂತಹ ಅಜಿತ್ಗೆ ಮತ್ತು ಭೂಮಿಯವರು ತನ್ನ ಟೀ ಅಂಗಡಿಲಿ ಟೀನ ಮಾಡಿ ಯಾರೋ ಕಸ್ಟಮರ್ಗೆ ಕೊಡ್ತಾ ಇರ್ತಾರೆ. ಅದೇ ಸಮಯಕ್ಕೆ ಬಂದಂತಹ ಲಕ್ಷ್ಮಕ್ಕ ಅವರು ನೋಡು ಭೂಮಿ, ಯಾಕೆ ಬೇಜಾರಲ್ಲಿದ್ಯಾ ನೀನು, ಸಾಹೇಬ್ರು ಅವರು ಲಕ್ಷ್ಮಕ್ಕ ಅವರು ಅಂತಿದ್ದಾಗ ಅಕ್ಕಪಕ್ಕ ಹಿಂದೆ ಮುಂದೆ ತಿರುಗಿ ನೋಡಿದಂಥ ಭೂಮಿಯವರು ಸಾಹೇಬ್ರೆ ಅಂತ ಹೇಳಿ ಲಕ್ಷ್ಮಿ ಅಕ್ಕನ್ನ ಕೇಳ್ತಾ ಇರ್ತಾರೆ. ಲಕ್ಷ್ಮಿ ಅಕ್ಕ ಸಾಹೇಬ್ರು ಅಂತ ಹೇಳಿ ತಕ್ಷಣ ಸಾಹೇಬ್ರು ಇಬ್ಬರು ಬಂದರು ಅಂತ ಹೇಳಲಿಕ್ಕೆ ಬರ್ತಾರೆ. ಆಗ ಹೇಳು ಭೂಮಿ, ಹುಷಾರಾಗಿ ಇದೆಯಾ ತಾನೇ ನೀನು, ಏನು ಸಮಸ್ಯೆ ಇಲ್ಲಿ ಏನು ಅಂತಂದಾಗ ಭೂಮಿಯವರು ನಾನು ಹುಷಾರಾಗಿದ್ದೀನಿ ಅಕ್ಕ, ಅವರು ಸರಿಯಾಗಿದ್ದಾರೆ, ಹಾಗಾದರೆ ನಾನು ಅಂಗಡಿ ಕಡೆ ನೋಡ್ಕೊಳ್ಳಿ, ಸಾಮಾನು ತೊಗೊಂಡು ಬರ್ತೀನಿ, ನೀನು ಟೀ ಮಾಡ್ಕೊಂಡಿರು ಜೋಪಾನ ಅಂತ ಹೇಳಿ ಲಕ್ಷ್ಮಕ್ಕ ಅವರು ಅಲ್ಲಿಂದ ಸಾಮಾನ ತರೋದಕ್ಕೆ ಅಂತ ಹೇಳಿ ರೇಷನ್ ಅಂಗಡಿ ಕಡೆ ಹೋಗ್ತಾರೆ. ಆಗ ಈ ಯೋಚನೆ ಮಾಡಿಕೊಂಡು ನಿಂತಿರ್ತಾರೆ ಭೂಮಿಯವರು. ಅದೇ ಸಮಯಕ್ಕೆ ಕರೆಕ್ಟಾಗಿ ಸತ್ಯ ಅವರು ಕೂಡ ಬಂದ್ಬಿಟ್ಟು, ಭೂಮಿ ಒಂದು ಟೀ ಕೊಡಮ್ಮ, ಮನೆ ಕಡೆ ಬರೋಕ್ಕಾಗಲಿಲ್ಲ, ಅದಕ್ಕೆ ಇಲ್ಲೇ ಒಂದು ಕಪ್ ಕಾಫಿನ ಕೊಟ್ಬಿಡಮ್ಮ, ನಾನು ಮಾತಾಡೋಕ್ಕೆ ಯೋಚನೆ ಮಾಡಿಕೊಂಡು ಭೂಮಿಯವರು ನಿಂತಿರ್ತಾರೆ. ಸತ್ಯ ಅವರು ಮೂಗಿಗೆ ಈ ಕಡೆ ಕಂಟಿನ ವಾಸನೆ ಬರುತ್ತೆ. ಟೀ ನೋಡಿಬಿಟ್ಟು ಏನಿದು ಅಂತ ಹೇಳಿ ಟೀ ಪಾತ್ರೆನ ನೋಡಿದಾಗ ಟೀ ಎಲ್ಲ ಉಕ್ಕಿ ಬರ್ತಾ ಇರುತ್ತೆ. ಅದನ್ನು ನೋಡಿದಂಥ ಸತ್ಯ ಅವ್ರಿಗಂತೂ ಅಯ್ಯೋ ಭೂಮಿ ಎಲ್ಲಿದೆಯಮ್ಮ ನೀನು, ನಿನ್ನ ಬುದ್ಧಿ ಎಲ್ಲಿದೆ ನೀನು, ಎಚ್ಚರಿಕೆ ಮಾಡ್ಕೋ ಭೂಮಿಯವರು ಅಂತ ಹೇಳಿ ಭೂಮಿಗೆ ಹೇಳ್ತಾ ಇರಬೇಕಾದ್ರೆ ಗ್ಯಾಸ್ ಸಿಲಿಂಡರ್ನ ಆಫ್ ಮಾಡಿಬಿಟ್ಟು ಏನು ಕೆಲಸ ಮಾಡ್ತಾ ಇದ್ದೀಯ ನೀನು ಅಂತ ಹೇಳಿ ಅಂದಾಗ ಭೂಮಿಯವರು ತಲೆ ಮೇಲೆ ಕೈ ಇಟ್ಕೊಂಡು ನನ್ನನ್ನು ಕ್ಷಮಿಸ್ಬಿಡಿ, ನೀವು ಯಾವಾಗ ಬಂದ್ರಿ ನನಗೆ ಗೊತ್ತೇ ಆಗಲಿಲ್ಲ ಸತ್ಯಣ್ಣ ಅಂತ ಹೇಳಿ ಹೇಳ್ತಾ ಬೇಕಾದ್ರೆ ನಾನು ಬರೋದು ಬಿಡು, ಗ್ಯಾಸ್ ಮೇಲೆ ಇಟ್ಟಿರೋ ಟೀ ಹೋಗ್ತಾ ಇದೆ ನೋಡು, ಕುದ್ದು ಫುಲ್ಲು ಎಲ್ಲ ಹಾಳಾಗ್ತಿದೆ, ಸ್ಮೆಲ್ ಬರ್ತಾ ಇದೆ, ಹೆಚ್ಚು ಕಡಿಮೆ ಆಗಿದ್ರೆ ಏನು ಗತಿ ಭೂಮಿ, ಮನೇಲೆಲ್ಲ ಅಜಿತ್ ಆಗಲಿ ಬೇರೆ ಯಾರಾದರೂ ಏನಾದರೂ ಅಂದ್ರೆ ನಿನಗೆ ಅಂತ ಹೇಳಿ ಮಾತಾಡದೆ ನಿಂತಿರೋ ಭೂಮಿ ನೋಡಿದಂಥ ಸತ್ಯ ಅವರು ಭೂಮಿ ಏನಾಯಿತು ಅಂತ ಹೇಳಿ ಕರೆಕ್ಟಾಗಿ ನೀನು ಬಾಯಿ ಬಿಟ್ಟು ನನ್ನ ಹತ್ರ ಹೇಳ್ಬೇಕು, ಅದು ಬಿಟ್ಟು ನೀನು ಈ ರೀತಿ ಸುಮ್ಮನೆ ನಿಂತ್ಕೊಂಡ್ರೆ ನನಗೇನಂತ ಅರ್ಥ ಆಗೋದು ಅಂತ ಹೇಳಿ ಹೇಳ್ತಾ ಇರಬೇಕಾದ್ರೆ ಇತ್ತು ಭೂಮಿ. ಒಂದ್ಸಲಿ ಭೂಕಂಪ ಆದರೂ ಯಾರಿಗೂ ಕೂಡ ಅರ್ಥ ಆಗೋದಿಲ್ಲ. ಸತ್ಯ ಅವರು ಅಂದರೆ ಅಜಿತ್ಗಂತೂ ಅರ್ಥ ಆಗಲಿಲ್ಲ ಅಂತ ಕೇಳಿದಾಗ ಭೂಮಿಯವರು ಸತ್ಯಣ್ಣ ನಿಮಗೊಂದು ವಿಷಯ ಗೊತ್ತಾ, ಸಾಹೇಬರು ನನ್ನ ಜೊತೆ ಸರಿಯಾಗಿ ಮಾತೇ ಆಡ್ತಾ ಇಲ್ಲ, ತುಂಬಾ ಬೇಜಾರಾಗ್ತಿದೆ, ಇಲ್ಲಿ ಮಾತಾಡ್ದಿರಲಿ ಅವ್ರ ಮಕ್ಕನೂ ಕೂಡ ನೋಡ್ತಾ ಇಲ್ಲ, ನನ್ನ ಹತ್ರ ಮಾತಾಡ್ತಾನೆ ಇಲ್ಲ ಗೊತ್ತಾ ನಿಮಗೆ, ನಿಮ್ಮ ಹತ್ರ ಮಾತಾಡ್ತಾ ಇಲ್ಲ ಅಂದರೆ ನಿನ್ನ ಹತ್ರ ಮಾತಾಡ್ತಿಲ್ಲ ಅಂದರೆ ಏನಾಗಿರ್ಬೋದು ಅವರಿಗೆ ಗೊತ್ತಿಲ್ಲ ಸಾಹೇಬ್ರ ಸತ್ಯ ಅವರು ಜೀವನದ ಗೆಳೆಯ ನಿನ್ನ ಜೊತೆ ಮಾತುಬಿಟ್ಟಿದ್ದಾನ, ಮಾತಾಡ್ತಿರ್ಬೇಕಾದ್ರೆ ಇವಾಗ ಅಂತಂದರೆ ಏನೋ ಇರ್ಬೋದು ಅಂತ ಹೇಳಿ ಕಂಡುಹಿಡಿಯೋದಕ್ಕೆ ಯಾರನ್ನಾದರೂ ಬಿಡಬೇಕು, ಆಫೀಸರೇ ಬೇಕು ಅಂತ ಅವರು ಸತ್ಯಣ್ಣ ಈ ಕೆಲಸನ ನೀವೇ ಮಾಡಬೇಕು, ಹೌದು ಸಾಹೇಬ್ರು ಮಧ್ಯೆ ಏನೇನು ನಡೆದಿದೆ ಅಂತ ಒಂದು ಸ್ವಲ್ಪನೂ ಮುಚ್ಚು ಮರೆ ಮಾಡದೆ ನನ್ನ ಹತ್ರ ಹೇಳ್ಕೊತೀನಿ ನಾನು, ಇನ್ನು ನೆನ್ನೆ ಸಾಹೇಬ್ರು ತಂದಲ್ಲಿ ಅಲ್ಲಿ ಇಬ್ಬರು ಕೂಡ ಏನೇನಾಯಿತು ಅಂತ ಹೇಳಬೇಕು ನೀನು ಅಂತ ಹೇಳಿದಾಗ ಅವರು ನನ್ನ ಮೇಲೆ ತುಂಬ ಬೇಜಾರಾಗಿಬಿಟ್ಟಿದ್ದಾರೆ, ಏನೋ ಗೊತ್ತಾಗಲಿಲ್ಲ ಲಕ್ಷ್ಮಕ್ಕ, ನಾನು ನಿಜವಾಗ್ಲೂ ಪ್ರೆಗ್ನೆಂಟ್ ಆಗಿಬಿಟ್ಟಿದ್ದೀನಿ ಅಂತ ಅಂದ್ಕೊಂಡು ಬೈದ್ಬಿಟ್ರು ಎಲ್ಲ ಸಾಹೇಬ್ರು ಮುಂದೆನೇ. ಇವಾಗಲೂ ಆ ವಿಷಯಕ್ಕಂತೂ ಸಾಹೇಬ್ರಿಗೆ ಬೇಜಾರಾಗಿರುತ್ತೆ. ನಾನು ಅರ್ಥ ಮಾಡಿಕೊಂಡು ಸಾಹೇಬ್ರು ಹತ್ರ ಸಾರಿನ ಕೇಳಿದೆ ಸತ್ಯನ. ಅವರು ಓಹೋ ಅದ ವಿಷಯ ಅಲ್ಲಮ್ಮ, ನಿಮ್ಮಿಬ್ಬರು ಮಧ್ಯೆ ಇರೋದು ಒಪ್ಪಂದದ ಮದುವೆ, ಅದನ್ನು ಬಿಟ್ಟು ಆದರೂ ಮನಸ್ಸಲ್ಲಿ ವಿಚಾರಗಳನ್ನ ಯಾಕೆ ಇಷ್ಟೊಂದು ಲಾವಣಿ ಅದನ್ನು ನೀನು ಕಾಣಿಸ್ತಾ ಇದೆ ಹೇಳು, ನನಗೆ ಅರ್ಥ ಆಗ್ತಾ ಇಲ್ಲ ಅಂತಿದ್ದಾಗೆ ಭೂಮಿಯವರು ಅದು ಅನ್ನೋಷ್ಟಿಗೆ ಸತ್ಯ ಅವರು ಅಲ್ಲಿ ಹೇಳ್ತೀನಿ
ಇರು ಹೇಳ್ತೀನಿ ಕೇಳು ಭೂಮಿ. ಇವ್ರದ್ದು ಒಪ್ಪಂದದ ಮದುವೆ. ಈ ಒಪ್ಪಂದದ ಮದುವೆ ಅಗ್ರಿಮೆಂಟ್ ಇದ್ದಾಗ ನೀನು ಬೇರೆ ಕಡೆ ಹೋಗಬೇಕಾಗತ್ತೆ. ಅಂದರೆ ಮುಗಿದ್ಮೇಲೆ ಅಪರಿಚಿತರಾಗಿರ್ತೀರ. ನೀನು ಏನು ಮಾಡ್ತೀಯ ಅದನ್ನು ಹೇಳು. ಏನೋ ಅನಿವಾರ್ಯಕ್ಕೆ ಅಂತ ಹೇಳಿ ನೀವಿಬ್ಬರು ಜೊತೆಯಲ್ಲಿ ಇದ್ರಿ. ಅಜಿತ್ಗೆ ಬೇರೆ ಊರಿಗೆ ಏನಾದರೂ ಟ್ರಾನ್ಸ್ಫರ್ ಆದರೆ ನೀನೇನು ಮಾಡ್ತೀಯ ಭೂಮಿ? ಗಾಬರಿಯಾಗಿ ನಿಂತ್ಕೋತಾರೆ. ಸತ್ಯ ಅವರು ಈಗ ಸಾಹೇಬರು ಒಂದು ದಿನ ನಿನ್ನ ಜೊತೆ ಮಾತಾಡಲಿಲ್ಲ ಅಂತ ಅಂದಿದ್ದಕ್ಕೆ ಓದಾಡ್ತಾ ಇದೆಯಾ ನೀನು? ಅದೇನು ಗತಿ? ನೀವಿಬ್ಬರು ಕೂಡ ದೂರ ದೂರ ಆದರೆ ಏನು ಮಾಡ್ತೀರಾ? ಹಾಂ ಸತ್ಯಣ್ಣ, ಹಾಗಾದರೆ ಸಾಹೇಬರು ನಮ್ಮ ಒಪ್ಪಂದ ಮುಗಿದ ಮೇಲೆ ನಿಜಕ್ಕೂ ಟ್ರಾನ್ಸ್ಫರ್ ಮಾಡಿಸ್ಕೊಂಡು ಬೇರೆ ಊರಿಗೆ ಹೊರಟೋಗ್ತಾರ ಅಂತ ಹೇಳಿ ಭೂಮಿಯವರು ಕೇಳ್ತಾ ಇರ್ತಾರೆ ಆಶ್ಚರ್ಯದಲ್ಲಿ. ಹಾಗೆ ಬೇಜಾರು ಕೂಡ. ಈ ಕಡೆ ಭೂಮಿಗೂ ಕೂಡ ಲವ್ ಆಗಿರುತ್ತೆ, ಆದರೆ ಅವಳು ಕೂಡ ಲವ್ನ ಹೇಳ್ಕೊತಾ ಇರಲ್ಲ. ಹಾಗೆ ಹೊರಟೋಗ್ತಾರ ಅವ್ರು ಟ್ರಾನ್ಸ್ಫರ್ ಮಾಡಿಕೊಂಡು. ಯಾಕೆ ಅಂತಂದರೆ ಇಲ್ಲಿವರೆಗೂ ಕೂಡ ಬಲವಾದ ಕಾರಣಗಳೇ ಇರಲಿಲ್ಲ ನನ್ನಲ್ಲಿ. ನಾನು ಇರ್ತೀನಿ, ಆದರೆ ಫೋನ್ ಸಂಪರ್ಕದಲ್ಲಿ ಇರ್ತೀನಿ ಅಂದ್ಬಿಟ್ರೆ ಏನಿಲ್ಲ. ಹಾಗಾಗಿ ಟ್ರಾನ್ಸ್ಫರ್ನ ಮಾಡಿಸ್ಕೊಂಡು ಹೋಗ್ಬೋದು ಭೂಮಿ. ಅಕಸ್ಮಾತ್ ನೀನೇನಾದರೂ ಅಜಿತ್ಗೆ ಲವ್ ಮಾಡ್ತಿದ್ಯಾ ನೀನು ಅಂತ ಹೇಳಿ ಕೇಳ್ತಾ ಇರಬೇಕಾದ್ರೆ, ಹಾಂ ಏನು ಸತ್ಯಣ್ಣ ಏನು ಮಾತಾಡ್ತಿದ್ದೀರಾ ನೀವು? ಇವರು ಆಗಲ್ಲಪ್ಪ ಸುಮ್ಮನೆ ಅಂತ ಕೇಳಿದೆ ಅಷ್ಟೇ. ಅವರು ಸತ್ಯಣ್ಣ ಅವರು ಕೇಳಿದಾಗ ಎಲ್ಲ ಗೊತ್ತಿದ್ದು ನೀವೇ ಈ ರೀತಿ ಮಾತಾಡಿದರೆ ನನ್ನ ಮನಸ್ಸಿಗೆ ಎಷ್ಟು ನೋವಾಗುತ್ತೆ ಹೇಳಿ. ನೀವೇ ಸತ್ಯಣ್ಣ, ಸಾಹೇಬ್ರಿಗೆ 1 ವರ್ಷದ ಮಟ್ಟಿಗೆ ಹೆಂಡತಿಯಾಗಿ ಬಂದಿರೋಳು ನಾನು ಅಷ್ಟೇ. ಹೀಗಿರುವಾಗ ಅದೇ ಸತ್ಯಣ್ಣ ನೀವು ಹೀಗೆಲ್ಲ ಮಾತಾಡೋದಕ್ಕೆ ಹೇಗೆ ಸಾಧ್ಯ? ಅದನ್ನು ನಿಮ್ಮ ತಲೆಯಲ್ಲಿ ಚೆನ್ನಾಗಿ ಅಂಡರ್ಲೈನ್ ಮಾಡಿ ಇಟ್ಕೊಂಡ್ಬಿಡಿ. ಪ್ರೀತಿ ಅನ್ನೋದು ಲೆಕ್ಕಾಚಾರ ಅಲ್ಲ, ಸಾಕ್ಷಾತ್ಕಾರ. ಅವರು ನನ್ನನ್ನು ನಿಜಕ್ಕೂ ಪ್ರೀತಿ ಮಾಡೋದಕ್ಕೆ ಆಗುತ್ತಾ ಅಂತಿದ್ದಾಗ ಸತ್ಯ ಅವರು ಅಲ್ವಾ? ಆಮೇಲೆ ಅವನು ನಿನ್ನ ಜೊತೆ ಮಾತಾಡಿಲ್ಲ ಅಂತಂದಮೇಲೆ ನೀನು ಯಾಕೆ ಇಷ್ಟೊಂದು ಬೇಜಾರು ಮಾಡ್ಕೊತಿದ್ಯಾ? ಅವರು ಸತ್ಯಣ್ಣವರು ಅದು ಹಾಗಲ್ಲ, ಅದು ನಿಜವಾಗ್ಲೂ ಕೂಡ ಸತ್ಯ ಮಾಡಿ ಹೇಳ್ತೀನಿ. ಸಾಹೇಬರು ಮಾತಾಡಿಲ್ಲ ಅಂತಂದರೆ ನನಗಂತೂ ನಿಜಕ್ಕೂ ಇರೋದಕ್ಕೆ ಆಗೋದಿಲ್ಲ ಸತ್ಯಣ್ಣ. ಅದೇ ಪ್ರೀತಿ ಅನುಭವಕ್ಕೆ ಬರಬೇಕು. ಪ್ರೀತಿನ ನಾವು ಬಲವಂತವಾಗಿ ಹುಡ್ಕೊಂಡು ಹೋಗಬಾರ್ದು ಸತ್ಯ ಅವರು ಹೇಳ್ತಾ ಇರ್ತಾರೆ. ಅದು ಸರಿಯೇ ಭೂಮಿ, ಆದರೆ ಕೆಲವು ದಡ್ರಿಗೆ ಇದು ಅರ್ಥ ಆಗಲ್ವಲ್ಲ. ನನ್ನಂತೂ ದಡ್ರಿಗೆ ಅದು ಅನುಭವಕ್ಕೆ ಬಂದರೆ ಅರ್ಥ ಆಗುತ್ತೆ. ಭೂಮಿಯವರು ಅದು ಗೊತ್ತಾದ ಮೇಲೆ ಪ್ರೀತಿ ಅಂತ ಹೇಳಿ ಅನ್ನೋದು ಸತ್ಯಣ್ಣ ಅವರು. ನೀವೇನು ಇವಾಗ ನನ್ನ ಮುಂದೆ ಈ ರೀತಿ ಎಲ್ಲ ಮಾತಾಡ್ತಿದ್ದೀರಾ? ಇಲ್ಲ ಅಂದರೆ ಸಾಹೇಬ್ರು ಮುಂದೆ ಎಲ್ಲ ಈ ರೀತಿ ನೀವು ಮಾತಾಡಬೇಡಿ, ಪಾಪ ಅವರು ಮನಸ್ಸಿಗೆ ಬೇಜಾರು ಮಾಡ್ಕೋತಾರೆ ಅಂತ ಹೇಳ್ಬಿಟ್ಟು ಅಂತಿದ್ದಾಗ ಸತ್ಯ ಅವರು, ಇಲ್ಲಮ್ಮ ನೀನು ಮಾತಾಡೋದಕ್ಕೆ ಹೋಗಲ್ಲ. ಆಯಿತು ಸತ್ಯ ಅವರು ಭೂಮಿ ಮುಖ ನೋಡಿಕೊಂಡು ಅಲ್ಲಿಂದ. ಆದರೂ ನಿನ್ನ ತಳಮಳನ ನೋಡ್ತಾ ಇದ್ದರೆ ನನಗೆ ನೀವಿಬ್ಬರು ಒಂದೇ ದೋಣಿಯಲ್ಲಿ ಇದ್ದೀರಾ ಅಂತ ಅನಿಸುತ್ತೆ. ನಾನಾದರೂ ಬಾಯಿ ಬಿಟ್ಟು ಹೇಳೋಣ ಅಂತಂದರೆ ಅಜಿತ್ಗೆ ನನ್ನ ಮೇಲೆ ಇರೋ ಪ್ರೀತಿನ ಬಾಯಿ ಬಿಟ್ಟು ನಾನು ನಿನ್ನ ಹತ್ರ ಹೇಳಬಾರ್ದು ಅಂತಲೂ ಭಾಷೆ ತೊಗೊಂಡಿದ್ದಾನೆ ಅಂತ ಹೇಳಿ. ಎಂಥ ಇಕ್ಕಟ್ಟಿನ ಸ್ಥಿತಿಯಪ್ಪ ಇದು. ಮನಸ್ಸಲ್ಲೇ ಮಾತಾಡ್ಕೋತಾ ಇರ್ತಾರೆ. ಈ ಕಡೆ ಭೂಮಿಯವರು ಸತ್ಯ ಅವ್ರನ್ನ ನೋಡಿಬಿಟ್ಟು, ಸತ್ಯಣ್ಣ ಯೋಚನೆ ಮಾಡ್ತಿದ್ದೀರಾ ಅಂತಂದಾಗ ಸತ್ಯ ಅವರು ಏನಿಲ್ಲ ಅಂತೇಳಿ ಉತ್ತರ ಸರಿಯಾಗಿ ಕೊಡದೆ ಅಲ್ಲಿಂದ ಹೊರಟೋಗ್ತಾರೆ. ಇಲ್ಲಿಗೆ ಒಂದು ಸಂಚಿಕೆ ಮುಕ್ತಾಯವಾಗುತ್ತೆ ಫ್ರೆಂಡ್ಸ್. ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.